ಎಲ್ರಿಗೂ ನಮಸ್ತೆ. ತುಂಬ ದಿನಗಳಿಂದ ಯೂಟ್ಯೂಬಲ್ಲಿ ಲೆಂತಿ ವಿಡಿಯೋಸ್ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ಕೆಲವೊಂದಷ್ಟು ರೀಸನ್ನಿಗೆ ವಿಡಿಯೋಸ್ಗಳನ್ನ ಮಾಡ್ತಿರ್ಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ತುಂಬ ಕಮೆಂಟ್ಗಳು ಬರ್ತಾ ಇದೆ, ಅದಕ್ಕೆ ಆದಷ್ಟು ರಿಪ್ಲೈ ಕೊಟ್ಟಿದ್ದೀನಿ. ರಿಪೀಟೆಡ್ ಆಗಿ ಬಂದಂಥ ಕ್ವೆಶನ್ಸ್ಗಳಿಗೆ ಈ ಒಂದು ವಿಡಿಯೋ ಉತ್ತರ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಅಕ್ಕಪಕ್ಕ ಕಂಪ್ನಿಗಳಿರೋದ್ರಿಂದ ಸ್ವಲ್ಪ ಸೌಂಡು ಡಿಸ್ಟರ್ಬ್ ಆಗ್ಬೋದು, ಸೊ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಒಂದು ಪುಟ್ಟ ಪರಿಚಯವನ್ನು ನಿಮ್ಮ ಹತ್ರ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ರಿಪೀಟೆಡ್ ಆಗಿ ಕ್ವೆಶನ್ಸ್ ಬರ್ತಾ ಇರೋದು ಕೂಡ ನಿಮ್ಮ ಊರು ಯಾವುದು, ನಿಮ್ಮ ಎಜುಕೇಷನ್ ಏನು, ಇದೇ ರೀತಿ ಕಮೆಂಟ್ಗಳು ಬರ್ತಾ ಇದೆ. ಸೋಷಿಯಲ್ ಮೀಡಿಯಾ ಎಲ್ಲ ಕಡೆನೂ ಅಪ್ಪು ಅಮ್ಮು ಅಂತ ನೇಮ್ ಕೊಟ್ಟಿರೋದ್ರಿಂದ ತುಂಬ ಕ್ವೆಶನ್ಸ್ ಬಂದಿರೋದು ನಿಮ್ಮ ಒರಿಜಿನಲ್ ನೇಮ್ ಏನು ಅಂತ. ನನ್ನ ಒರಿಜಿನಲ್ ನೇಮ್ ಸೌಂದರ್ಯ ಅಂತ. ನೆಕ್ಸ್ಟ್ ಕ್ವೆಶನ್ ನಿಮ್ಮ ಊರು ಯಾವುದು ಅಂತ ಕಮೆಂಟಲ್ಲಿ ತುಂಬ ರಿಪೀಟೆಡ್ ಆಗಿ ಬಂದಿದೆ, ಮತ್ತು ನಾನು ಕೆಲವೊಂದಷ್ಟಕ್ಕೆ ಆನ್ಸರ್ ಕೂಡ ಮಾಡಿದ್ದೀನಿ. ಇವಾಗ ಕ್ಲಾರಿಟಿ ಕೊಡ್ತೀನಿ. ನಮ್ಮ ತವ್ರ ಮನೆ ಬಂದು ಮುಲೆಹೊಸಳ್ಳಿ, ಇದು ರಾಮನಾಥ್ಪುರ ಟು ಮೈಸೂರು ಹೈವೇಯಲ್ಲಿ ಸಿಗುತ್ತೆ. ನನ್ನ ಹಸ್ಬೆಂಡ್ ಊರು ಬಂದು ಸೋಂಪುರ. ಈ ಎರಡೂ ಊರುಗಳು ಹಾಸನ ಡಿಸ್ಟಿಕ್, ಅರಕಲಗೂಡು ತಾಲೂಕು, ರಾಮನಾಥ್ಪುರ ಹೋಬಳಿಯಲ್ಲೇ ಇರೋದು. ನೆಕ್ಸ್ಟ್ ಕ್ವೆಶನ್ ನಿಮ್ಮ ಎಜುಕೇಷನ್ ಏನು ಅಂತ. ನನ್ನ ಎಜುಕೇಷನ್ BCom ಹಾಫ್ ವೇ, BComನ ಅರ್ಧಕ್ಕೆ ಬಿಟ್ಟೆ. ರೀಸನ್ ಏನು ಅಂತ ಅಂದರೆ ಅಕ್ಕನ ಮದುವೆ ಮಾಡಿ ಮೇ ಬಿ 8 ತಿಂಗಳಾಗಿತ್ತು. ಅನ್ಫಾರ್ಚುನೇಟ್ಲಿ ಅದೇ ಟೈಮಲ್ಲಿ ಅಪ್ಪಂಗೆ ಆಕ್ಸಿಡೆಂಟ್ ಆಯಿತು. ಕಾಲ್ ಆಪ್ರೇಷನ್ ಆಗಿದ್ರಿಂದ ಅವರು ಮನೇಲೇ ಇರಬೇಕಾಯಿತು. ಅಮ್ಮ ಅವ್ರನ್ನ ನೋಡ್ಕೊಂಡು ಮನೇಲೇ ಇದ್ದರು. ಅಕ್ಕನ ಮದುವೆ ಸಾಲ ತೀರಿಸೋದು ನನ್ನ ರೆಸ್ಪಾನ್ಸಿಬಿಲಿಟಿ ಆಗಿತ್ತು. ನಾನು ಅದನ್ನು ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಅಂದ್ಕೊಂಡೆ. ಮನೆಯವರೆಲ್ಲ ಬೇಡ, ಇನ್ನೊಂದು ಸ್ವಲ್ಪ ದಿನಕ್ಕೆ ನಾವೇ ಹೋಗ್ತೀವಿ ಕೆಲಸಕ್ಕೆ, ಹಾಗೆ ಹೀಗೆ ಅಂತ ಅಂದರು. ನಮ್ಮ ಭಾವ ಕೂಡ ಎಜುಕೇಷನ್ನ ಕಂಟಿನ್ಯೂ ಮಾಡು ಅಂತ ಅಂದರು. ಬಟ್ ಗಂಡು ಮಕ್ಳು ಇಲ್ಲದೆ ಇರೋ ಮನೇಲಿ ನಾನು ಈ ವಿಡಿಯೋದಲ್ಲಿ ಹೇಳಲ್ಲ, ನಾವೇ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗುತ್ತೆ ತಂಗಿ ಆದವರು. ಸೊ ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಿ ಅಪ್ಪನ ಜೊತೆ ಜಗಳ ಮಾಡಿಕೊಂಡು ಹಾಸನ್ಗೆ ವರ್ಕಿಗೆ ಸೇರಿಕೊಂಡೆ. ನನ್ನ ಹಸ್ಬೆಂಡ್ ಜೊತೆ ವಿಡಿಯೋ ಮಾಡ್ತೀನಿ, ಹಾಗೆ ಪಾಪು ಜೊತೆ ವಿಡಿಯೋ ಮಾಡ್ತೀನಿ. ಆ ವಿಡಿಯೋಗಳಿಗೆ ಅವರೇ ಲೈಕ್ ಕೊಟ್ಟಿರ್ತಾರೆ, ರಿಟರ್ನ್ ಅವರೇ ಬಂದು ಕಮೆಂಟ್ ಮಾಡ್ತಾರೆ, ನಿಮಗೆ ಮದುವೆ ಆಗಿದೆಯಾ, ಆ ಪಾಪು ನಿಮ್ದೇನಾ ಅಂತೆಲ್ಲ ಕ್ವೆಶನ್ಸ್ ಕೇಳ್ತಾರೆ. ಆ ಕ್ವೆಶನ್ಸ್ಗಳನ್ನ ನೋಡಿ ಎಷ್ಟು ನಗು ಬರುತ್ತೆ ಅಂದರೆ ನನ್ನ ಹಸ್ಬೆಂಡ್ ಕೂಡ ತೋರಿಸ್ಬಿಟ್ಟು ನೋಡಿ ಚಿನ್ನಮ್ಮ ಯಾವ ರೀತಿ ಕಮೆಂಟ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇರ್ತೀನಿ. ಹೌದು, ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನನಗೆ ಮದುವೆ ಆಗಿದೆ, ಮದುವೆ ಆಗಿ 4 ವರ್ಷ ಆಯಿತು. ಒಬ್ಬ 3 ವರ್ಷದ ಮಗ ಇದ್ದಾನೆ. ಸಾಕು ಅನ್ಕೊಂತೀನಿ ಇಷ್ಟು ಎಕ್ಸ್ಪ್ಲನೇಷನ್. ರಿಪೀಟೆಡ್ ಆಗಿ ಬಂದಂತಹ ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ಈ ವಿಡಿಯೋದಲ್ಲಿ ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ನೆಕ್ಸ್ಟ್ ವಿಡಿಯೋ ಹಾಸನಲ್ಲಿ 3 ತಿಂಗಳು ಮಾತ್ರ ಏನಕ್ಕೆ ಕೆಲಸ ಮಾಡಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಈ ವಿಡಿಯೋನ ಸಪೋರ್ಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ ಲೆಂತಿ ವಿಡಿಯೋದಲ್ಲಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ.